ಸ್ನೇಹಿತರೆ ಸೂರ್ಯ ನೋಡ್ರಿ ಇಲ್ಲಿ 5:35 ಆಗೈತಿ ಟೈಮ್. ಇಷ್ಟು ಸೂರ್ಯ ಬಂದಾನ. ಭಾಳ ಬೇಗ ಅಂದ್ರೆ ಭಾಳ ಬೇಗ ಬೆಳಕಾಗ್ತದೆ ಸ್ನೇಹಿತರೆ. ಇಲ್ಲಿ 5 ಗಂಟೆಗೆ ಅಂದ್ರೆ ಸೂರ್ಯ. ಇಲ್ಲಿ ಕುವೈತ್ ಒಳಗೆ ಒಂದು ಹೊಸದಾಗಿ ಏರಿಯಾ ಆಗತೈತಿ. ಅಲ್ಲಿದೊಂದು ಆರ್ಡರ್ ಬಂದೈತೆ ನಾನು, ಅದು ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ. ಇದು ಕುವೈತ್ ಅಂತಂದ್ರೆ ಕುವೈತ್ ಲಾಸ್ಟ್ ಬಾರ್ಡರ್ ದಾಟ್ಕೊಂಡು ಲಾಸ್ಟಿಗೆ ಹೋಗ್ತಾ ಇರೋದು ನಾನು. ಅಂತೂ ಕಸ್ಟಮರ್ ಹೊರಗೆ ಬಂದ ಆರ್ಡರ್ ಕೊಡಾಕತ್ತೆ ನಮ್ಗೆ. ನೋಡಿ ಸ್ನೇಹಿತರೆ, ಇಷ್ಟೇ ಕೆಲಸ ಆರ್ಡರ್ ಕೊಡೋದು. ನೋಡಿ ಸ್ನೇಹಿತರೆ, 3 kg 200 ಪೀಸ್ ಇತ್ತು ನೋಡಿರಿ. 3 kg 200 ಪೀಸ್ ಇಸ್ಕೊಂಬಂದೆ. ಇದು 2 ಕಾಯಿನ್ಸ್ 200 ಪೀಸ್. ಫುಲ್ ಎಲ್ಲ ಹೊಸ ಮನೆಗಳು ಆಗಾಗತ್ತವೆ. ಒಂದೊಂದು ಮನೆ ಕಂಪ್ಲೀಟ್ ಆಗ್ಯಾವ ಸ್ನೇಹಿತರೆ. ನೋಡಿರಿ, ಇಲ್ಲಿ ನೀರಿನ ಟ್ಯಾಂಕ್ ನೀರಿಲ್ಲಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ, ಅದಕ್ಕೆ ನೀರಿನ ಟ್ಯಾಂಕಿಗಳು ಇವು ನೋಡಿರಿ ಹಿಂಗೆಲ್ಲ. ಬೇರೆಯವ್ರು ಯಾಕೆ, ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ಜರ್ನಿ ಶುರು ಮಾಡ್ತೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗೈತ್ರಿ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಸೂಪರ್ ಆಗಿದೆ ಅನ್ಕೊಂಡು ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿಂದ ಟಾಪಿಕ್ ಏನಪ್ಪ ಅಂದ್ರೆ, ಇಲ್ಲಿ ಕುವೈತ್ ಒಳಗೆ ಒಂದು ಹೊಸದಾಗಿ ಏರಿಯಾ ಆಗತೈತಿ. ಅಲ್ಲಿದೊಂದು ಆರ್ಡರ್ ಬಂದೈತೆ ನಮ್ಗೆ, ಅದು ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ. ಇದು ಕುವೈತ್ ಅಂತಂದ್ರೆ ಕುವೈತ್ ಲಾಸ್ಟ್ ಬಾರ್ಡರ್ ದಾಟ್ಕೊಂಡು ಲಾಸ್ಟಿಗೆ ಹೋಗ್ತಾ ಇರೋದು. ಹಾಯ್ ಸ್ನೇಹಿತರೆ, ನೋಡಿರಿ ಇಲ್ಲಿ ಕಾಣಿಸ್ತದಲ್ಲ, ಇಲ್ಲಿಂದ ಒಂದು ರೆಸ್ಟೋರೆಂಟಿಂದ ಒಳಗಿಂದ ಆರ್ಡರ್ ಬಂದಿತ್ತು. ತೊಗೊಂಡು ಇವಾಗ 20 ಕಿಲೋಮೀಟ್ರ್ ಆರ್ಡರ್ ಬಂದಿದೆ ಸ್ನೇಹಿತರೆ. ಗಾಡಿ ಸ್ವಲ್ಪ ತೊಳೆದೆ. ಇವಾಗ ಬರ್ರಿ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಸರ್ಕಲ್ ಐತಿ. ಈ ಸರ್ಕಲ್ ಒಳಗೆ ಇಲ್ಲಿ ಒಂಟಿ ಅದ ನೋಡಿರಿ, ಒಂಟಿ ನಿಂದ್ರಸ್ಯಾರ. ಎಲ್ಲ ಇಲ್ಲಿ ಫುಲ್ ಇದು ಹೊರಗಡೆ ಏರಿಯಾ ಸ್ನೇಹಿತರೆ. ಇದು ಔಟ್ ಆಫ್ ಏರಿಯಾ, ಹೊರಗಡೆ ಎಲ್ಲ ಗಾರ್ಡನ್. ಆಮೇಲೆ ಇಲ್ಲೆಲ್ಲ ಒಂಥರ ಪ್ರವಾಸಿಗರೆಲ್ಲ ಬರ್ಬೋದು ಇಲ್ಲಿ, ಆ ಥರ ಐತಿ. ಒಳಗೆಲ್ಲ ಈ ಥರ ಜೋಕಾಲಿ ಮತ್ತು ಜಿಮ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದು ಸ್ನೇಹಿತರೆ ಅಲ್ಲಿ ಒಳಗಡೆ. ಬರೀ ಸ್ನೇಹಿತರೆ, ಇವಾಗ ಬಂದುಬಿಟ್ಟು 20 ಕಿಲೋಮೀಟ್ರ್ ಐತಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಾಯಿತು? 5 ಗಂಟೆ ಆಯ್ತು ಸ್ನೇಹಿತರೆ. ಬೆಳಗ್ಗೆ 5 ಗಂಟೆ ಇಷ್ಟು ಬೆಳಕಾಗ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವು ಹೋಗ್ತಾ ಇರೋದು ಏರಿಯಾ ಬಂದ್ಬಿಟ್ಟು ಸ್ನೇಹಿತರೆ, ಹೊಸ ಏರಿಯಾ ಆಗ್ತಾ ಐತಿ. ನಮ್ದು ಕುವೈತ್ ಇದೆಯಲ್ಲ, ಕುವೈತ್ ಮತ್ತು ಸೌದಿ ಬಾರ್ಡರ್, ಸೌದಿ ಮತ್ತು ಇರಾನ್ ಈ ಕಡೆ ಸೈಡ್ ಬರ್ತದೆ ಅದು ಲಾಸ್ಟಿಗೆ. ಈಗ ಹೊಸದಾಗಿ ಒಂದು ಕುವೈತಿಂದ ಏರಿಯಾ ಆಗ್ತದೆ. ಆ ಏರಿಯಾದ ಆರ್ಡರ್ ಬಂದೈತೆ ನನಗೆ. ಇಲ್ಲಿ ಸ್ವಲ್ಪ ಎಲ್ಲ ಗಿಡ ಮರ ಇದಾವೆ ನೋಡಿರಿ. ಇಲ್ಲಿ ಸ್ವಲ್ಪ ನೀರೆಲ್ಲ ಹಾಕ್ತಾ ಇರ್ತದೆ. ಡೈಲಿ ಬೆಳಗ್ಗೆ ನೀರು ಬರ್ತದೆ. ಬರ ಸ್ನೇಹಿತರೆ ಹೋಗುವ. ನೋಡಿರಿ ಇಲ್ಲಿ ಬೋರ್ಡ್ ಐತೆ ನೋಡಿರಿ, ಸುಬಿಯಾ ಅಂತ ಹೇಳ್ಕೊಂಡು. ನೋಡಿ ಸ್ನೇಹಿತರೆ, ಇಲ್ಲಿ ಬೆಳಗ್ಗೆ ಸ್ವಲ್ಪ ಗಾಡಿ ಇರಲ್ಲ, ಭಾಳ ಕಡಿಮೆ ಅಂದ್ರೆ ಭಾಳ ಕಡಿಮೆ ಇರ್ತವೆ ಗಾಡಿ. ಈ ರಸ್ತೆಗೆ ಜಾಸ್ತಿ ತಿರುಗಲ್ಲ ಗಾಡಿಗಳು ಯಾವು. ನೋಡಿರಿ, ಸಿಟಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೇವೆ. ಎಲ್ಲ ಮರುಭೂಮಿ. ಇದು ಸಿಟಿ ಸ್ನೇಹಿತರೆ ಲಾಸ್ಟ್. ಇದು ಏರಿಯಾ ಹೆಸರು ಬಂದ್ಬಿಟ್ಟು ಮುತ್ಲಾ ಅಂತ ಹೇಳ್ಕೊಂಡು. ನೋಡಿ ಸ್ನೇಹಿತರೆ, ಇವಾಗ ಬೆಳಗ್ಗೆ ಆಗ್ತಾ ಐತಿ ಸ್ವಲ್ಪ. ಬರೀ ಸ್ನೇಹಿತರೆ ಹೋಗುವ. ನೋಡಿ ಸ್ನೇಹಿತರೆ, ಎಲ್ಲ ಮರಳು ಗುಡ್ಡಗಳು ಇಲ್ಲಿ ಕಾಣಿಸ್ತಾವೆ ನಿಮಗೆ. ಎಲ್ಲ ಮರಳಿನ ಗುಡ್ಡ. ಇದು ಬಂದ್ಬಿಟ್ಟು ಮುತ್ಲಾ ಅಂತಂದು ಹೊಸ. ಈ ಕಡೆ ನೋಡಿರಿ, ಈಗ ಈ ಸ್ಟೇಟ್ ಹೋದ್ರೆ 50 ಕಿಲೋಮೀಟ್ರ್ ಹೋದ್ರೆ ಇರಾನ್ ಸಿಗ್ತದೆ ಸ್ನೇಹಿತರೆ. ಈ ರಸ್ತೆ ಬಿಡಬಾರ್ದು, ಸೀದಾ ಹೋದ್ರೆ ನೋಡಿರಿ ಇರಾನ್. ಈ ಕಡೆ ಎಲ್ಲ ನೋಡಿರಿ ಹೆಚ್ಚಾಗಿ ಇವು ಕೆಲಸ ಮಾಡೋ ಗಾಡಿಗಳು ಎಲ್ಲ ಹೋಗೋದು ಬರೋದು ಹೆಚ್ಚಾಗಿ. ಈ ಟೈಮ್ ಒಳಗೆ ಸ್ವಲ್ಪ ಗಾಡಿ ಅಂದ್ರೆ ಕೆಲಸಗಾರ ಹೋಗ್ತಾರೆ. ಇಂಥ ಗಾಡಿ ಎಷ್ಟೋ ಹೋಗೋದು ಸ್ನೇಹಿತರೆ. ಈ ಕಡೆ ಜನನೂ ಜಾಸ್ತಿ ವಾಸ ಇಲ್ಲ ಅಲ್ಲಿ ಇಲ್ಲಿ ಒಂದೊಂದು ಮನೆ ಆಗ್ಯಾವ ಅಲ್ಲಿ ಅಷ್ಟೇ. ನೋಡಿ ಸ್ನೇಹಿತರೆ, ಕುವೈತ್ ಹೊರಗಿಂದ ಹೆಂಗೈತೆ ನೋಡಿ ಸ್ನೇಹಿತರೆ. ಈ ಕಡೆ ಔಟ್ ಆಫ್ ನಮ್ಮ ಗಾಡಿ ರನ್ ಓಡಾಕತೈತಿ ಇವಾಗ. ನೋಡಿ ಸ್ನೇಹಿತರೆ, ಎಲ್ಲ ಗಾಡಿ 120 ಸ್ಪೀಡ್ ಹೋಗತ್ತೆ. ಸ್ಪೀಡ್ ಅನ್ಸಂಗಿಲ್ಲ ನೋಡಿ, ಬೇಕಂದ್ರೆ ರನ್ನಿಂಗ್ 120 ಸ್ಪೀಡ್ ಐತಿ ಗಾಡಿ ರನ್. ಬಟ್ ಎಲ್ಲ ಗಾಡಿನೂ 130, 140 ಹೋಗ್ತಾ ಇರ್ಬೇಕಾದ್ರೆ ನಮ್ಮ 120 ಯಾವುದೂ ಲೆಕ್ಕ ಇಲ್ಲ ಇಲ್ಲಿ ಒಂದು ಲಾಸ್ಟ್ ಪೆಟ್ರೋಲ್ ಬಂಕ್ ಐತಿ ಸ್ನೇಹಿತರೆ. ಈ ಪೆಟ್ರೋಲ್ ಬಂಕ್ ದಾಟಿದ್ರೆ ಆಯ್ತು, ಆಮೇಲೆ ಪೆಟ್ರೋಲ್ ಬಂಕ್ ಸಿಗಲ್ಲ. ನೋಡಿ, ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಐತಿ. ಇಲ್ಲೇ ಹಿಂದ್ಗಡೆ ಐತಿ ಸ್ನೇಹಿತರೆ. ಇಲ್ಲಿ ಟ್ರಾಫಿಕ್ 120 ಒಳಗಡೆ ಹೋಗ್ಬೇಕು ಗಾಡಿ. 120 ಮೇಲ್ಗಡೆ ಹೊಂಟ್ರೆ ನೋಡಿ, ಇಲ್ಲಿ ಕ್ಯಾಮ್ರಾ ಇರ್ತಾವೆ. ಏನಾರ ಮಾಡಿ ಒಂದು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಆಮೇಲೆ ಮುಗಿತು. 150 kg
ಅಂದರೆ 150 ಕೆ ಡಿ ಅಂದ್ರೆ 40,000 ಆಕೈತೆ ನಮ್ಮ ಇಂಡಿಯಾದ. ಹೆಚ್ಚು ಕಡಿಮೆ 40,000 ರೂಪಾಯಿ ಆಕೈತೆ ಸ್ನೇಹಿತರೆ. ಅಷ್ಟು ಫೈನ್ ಬರ್ತೈತಿ ಅದು. ಮತ್ತು ಸಿಗ್ನಲ್ ಬ್ರೇಕ್ ಇದು ಮಾಡಿದ್ರೆ, ಸಿಗ್ನಲ್ ಬಿದ್ದಾಗ ನಾವು ಗಾಡಿ ದಾಟಿಸಿದ್ರೆ ಭಾಳ ಫೈನ್ ಐತಿ ಸ್ನೇಹಿತರೆ. ಇಲ್ಲಿ ರೂಲ್ಸ್ ಒಂದು ಏನಿಲ್ಲ, ದುಡ್ಡು ಕಟ್ಟೋದು ಏನೇನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಅವರು ಡೈರೆಕ್ಟ್ ನಮ್ಮ ಅಕೌಂಟಿಗೆ ಅಮೌಂಟ್ ಬರ್ತದಲ್ಲ ಡೈರೆಕ್ಟ್ ಕಟ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಸರ್ಕಾರದವ್ರು. ಇಲ್ಲಿ ನೋಡಿರಿ ಮಣ್ಣಿಂದೆಲ್ಲ ಕೆಲಸ ನಡೆಯಕತ್ತಾವ JCB. ಈ ಕಡೆ ಏನೇನು ನೈಟ್ ಎಲ್ಲ ಬಂದ್ರೆ ಸ್ನೇಹಿತರೆ ಇಲ್ಲಿ ಹಂಗೆ ಬೆಳಗ್ಗೆ ಬಂದೈತಿ ಆರ್ಡರ್. ಈ ಕಡೆ ಬರೋದು ಬೇಜಾರು ಸ್ನೇಹಿತರೆ ನೈಟ್ ಟೈಮ್ ಅಂತಂದ್ರೆ. ನೋಡಿ ನೈಟ್ ಇದ್ರೆ ಇಲ್ಲಿ ಲೈಟ್ ಇಲ್ಲಿ ಲೈಟ್ಗಳು ಏನು ಕಾಣಿಸಾಕತ್ತಾವಲ್ಲ, ಇವು ಭಾಳ ದೂರ ಮಟ್ಟ ಇಲ್ಲ. ಇವು ಅಲ್ಲಿ ಮುಂದೆ ಹೋದ್ಮೇಲೆ ಎಲ್ಲ ಲೈಟ್ ಇಲ್ಲ ಇವು. ನೋಡ್ರಿ ಇಲ್ಲಿ ಎಲ್ಲ ಉಸ್ಕ ಬ್ಲಾಕ್ ಇಂಥದ್ದೇ ಇಲ್ಲಿ ಜಾಸ್ತಿ. ಈ ರಸ್ತೆ ಗಾಡಿ ಓಡಾಡೋದು ನೋಡ್ರಿ. ಬ್ಲಾಕ್ ಯಾವ ಥರ ಇದೆ ನೋಡಿ ಸ್ನೇಹಿತರೆ, ಇದೇ ಬ್ಲಾಕ್ ಬೇರೆ ಅದು. ಏನಿಲ್ಲ, ಫುಲ್ ಎಲ್ಲ ಮರುಭೂಮಿ, ಎಲ್ಲ ಮರುಭೂಮಿ ಏರಿಯಾ ಸ್ನೇಹಿತರೆ. ಈ ಕಡೆ ಇಲ್ಲಿ ರೋಡ್ ಎಲ್ಲ ಸ್ವಲ್ಪ ಕೆಲಸ ನಡೀತಾ ಐತಿ, ಇಲ್ಲ ಸ್ವಲ್ಪ ಸ್ಲೋಲಿ ಹೋಗ್ಬೇಕು. ನೋಡಿ ಸ್ನೇಹಿತರೆ, ಇವಾಗ ಬೆಳಕಾಗತೈತಿ. 5 ಗಂಟೆಗೆ ಅಂದ್ರೆ ಇಷ್ಟು ಬೆಳಕಾಕೈತಿ ಇಲ್ಲಿ ಇಂಡಿಯಾ ಒಳಗೆ. ಬೆಳಗ್ಗೆ 5 ಗಂಟೆಗೆ ಅಂದ್ರೆ ಇನ್ನೂ ಕತ್ಲಿರ್ತೈತಿ. 6 ಗಂಟೆ ಅಂದ್ರೂ ಸ್ವಲ್ಪ ಕತ್ಲ ಇರ್ತೈತಿ ಇಂಡಿಯಾ ಒಳಗೆ. ಬಟ್ ಇಲ್ಲಿ 5 ಗಂಟೆಗೆ ಈ ನಮೂನಿ ಕತ್ಲ. ಬೆಳಕಂದ್ರೆ 5 ಗಂಟೆಗೆ ಬೆಳಕಾಗ ಸ್ಟಾರ್ಟ್ ಆಗ್ಬಿಡ್ತೈತೆ ಸ್ನೇಹಿತರೆ. ಇಲ್ಲಿ ನೋಡ್ರಿ ದೊಡ್ಡ ಗಾಡಿ ಎಲ್ಲ ಒಂದು ಸೈಡ್ ಇಟ್ಕೊಂಡು ಹೋಗ್ತಾ ಇರ್ತಾವೆ. ಇವು ಜಾಸ್ತಿ ಟೈಮ್ ಬೆಳಗ್ಗೆ ಮುಗಿತಾವೆ, ಟೈಮ್ 8 ಗಂಟೆ ಟೈಮಿಂಗ್. ಆಮೇಲೆ ಜಾಸ್ತಿ ಗಾಡಿ ಅಡ್ಡಾಡಲ್ಲ ಸ್ನೇಹಿತರೆ. ಇವು ನೈಟ್ ಎಲ್ಲ ಅಡ್ಡಾಡ್ತಾವೆ, ಆಮೇಲೆ ಬೆಳಗ್ಗೆ ತಿರ್ಗಲ್ಲ ಇವು. ಯಾಕಂದ್ರೆ ರೋಡಿಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ಹೇಳ್ಕೊಂಡು ಇಲ್ಲಿ ಅವರು ನೈಟ್ ಎಲ್ಲ ಗಾಡಿ ಸೈಡ್ ಹಾಕ್ಬಿಡ್ತಾರೆ. ಇದು ನೈಟ್ ಎಲ್ಲ ಗಾಡಿ ಓಡಿಸ್ತಾರೆ, ಡೇ ಒಳಗೆಲ್ಲ ಗಾಡಿ ಸೈಡ್ ಹಾಕ್ಬಿಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಡೇ ಒಳಗೆ ಗಾಡಿ ಓಡಿಸೋದು ಕಡಿಮೆ. ನಾನು ನೋಡಿದ್ನೈತೆ, ಅದ್ರ ಸಂಬಂಧ ನಾನು ನೈಟ್ ಎಷ್ಟು ಇಲ್ಲಿ ಗಾಡಿ ಓಡಿಸೋದು ಜಾಸ್ತಿ, ಡೇ ಜಾಸ್ತಿ ಓಡಿಸಲ್ಲ. ಇವ್ರು ನೋಡಿ ಸ್ನೇಹಿತರೆ ಇಲ್ಲಿ ಹೋಗ್ತಾ ಇದಾರಲ್ಲ, ಇದು ಗಾಡಿ ಸೈಡ್ ಹೋಗ್ತಾ ಇರೋದು ಎಲ್ಲ ಕೆಲಸಗಾರ ಗಾಡಿಗಳು ಸ್ನೇಹಿತರೆ. ನೋಡ್ರಿ ಹೊಸ ಏರಿಯಾ ಹೋಗ್ತಾ ಇರೋದು. ಇನ್ನೊಂದು ಭಾಳ ಇಲ್ಲ, 6 ಕಿಲೋಮೀಟರ್ ಐತಿ ಸ್ನೇಹಿತರೆ. ಬರೀ ಹೋಗೋಣ. ಈ ಕಡೆ ಎಲ್ಲ ಓಪನ್. ನೈಟ್ ಯಾವುದು ಒಂದು ಗಾಡಿ ಇರಲ್ಲ ಸ್ನೇಹಿತರೆ ಇಲ್ಲಿ. ಇವು ಫುಲ್ ಎಲ್ಲ ಕತ್ಲು ಇರ್ತದೆ, ಈ ಲೈಟು ಹತ್ತಂಗಿಲ್ಲ ಇವು. ಇವಾಗ ಇಲ್ಲಿ ಸೈಡ್ ಗಾಡಿ ಕಾಣಿಸ್ತಾವಲ್ಲ ಸ್ನೇಹಿತರೆ, ಈ ಸೈಡ್ ಎಲ್ಲ ಇವಾಗ ಬಂದು ಓಪನ್ ಮಾಡಿದ್ದು ಸ್ನೇಹಿತರೆ. ನೈಟ್ ಎಲ್ಲ ಚಾಲೂ ಇರಲ್ಲ ಇಲ್ಲಿ, ಒಂದು ಮನುಷ್ಯ ಇರಲ್ಲ ಇಲ್ಲಿ. ನೋಡ್ರಿ ಈ ಕಡೆ ಎಲ್ಲ ಯಾವ ಥರ ಏರಿಯಾ, ಫುಲ್ ಎಲ್ಲ ಮರಳೊಳಗೆ ಇಲ್ಲೆಲ್ಲ ಪೈಪ್ಲೈನ್ ಎಲ್ಲ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ಪೈಪ್ಲೈನಿನ ಕೆಲಸ ಎಲ್ಲ ಮಾಡ್ತಾರೆ. ಇನ್ನೂ 4 ಕಿಲೋಮೀಟರ್ ಐತೆ ಸ್ನೇಹಿತರೆ. ಕಸ್ಟಮರ್ ಮನೆ ಬಂದ್ಬಿಟ್ಟು ಬರೀ ಹೋಗೋಣ. ಇಲ್ಲಿ ಹೊಸ ಏರಿಯಾ ಅಂದ್ರೆ ಇದು ಇವಾಗ ಒಂದು 2 ವರ್ಷ ಆಯ್ತು ಸ್ನೇಹಿತರೆ. ಇಷ್ಟು ಸ್ಪೀಡ್ ಕೆಲಸ ಮಾಡಿದ್ರು ಅಂದ್ರೆ ಇಲ್ಲಿ ಭಾಳ ಸ್ಪೀಡ್. ನಾ ಫಸ್ಟಿಗೆ ಬಂದಾಗ ಒಂದು ಆರ್ಡರ್ ಬಂದಿತ್ತು ಇಲ್ಲಿ, ಅವಾಗ ಏನು ಏರಿಯಾ ಇಲ್ಲ ಆಗಿತ್ತು, ಬರೀ ರಸ್ತೆ ಎಷ್ಟೇ ಇದ್ವು. ಬಟ್ ಈಗ ಹೋಗಿ ನೋಡೋ ಮಟ ಅಂತಂದ್ರೆ ಎಲ್ಲ ಮನೆಗಳು ರೆಡಿ ಆಗಿಬಿಟ್ಟಾವೆ. ಭಾಳ ಸ್ಪೀಡ್ ಕೆಲಸ ಇಲ್ಲಿ. ಎಲ್ಲ ಮಷೀನ್ ವರ್ಕ್ ಮೇಲೆ ಮಾಡ್ತಾರೆ ಸ್ನೇಹಿತರೆ. ದುಡ್ಡು ಇರ್ತದೆಲ್ಲ ಸಿಕ್ಕಾಬಿಟ್ಟೆ. ನಮ್ದು ಮನೆ ಕಡೆ ಏನಾಗ್ತೈತಿ, ನಾವು ಮನೆ ಕಟ್ಟಾಗತ್ರ ಮುಗಿತಾ. ಆಮೇಲೆ ದುಡ್ಡು ಇದ್ದಾಗ ಲೇಬರ್ ಬರಲ್ಲ, ಲೇಬರ್ ಇದ್ದಾಗ ದುಡ್ಡು ಇರಲ್ಲ. ಏನಾದರೂ ಒಂದು ತೊಂದರೆ ಬರ್ತಾ ಇರ್ತಾವೆ. ಹಿಂಗಾಗಿ ನಾವು 2 ವರ್ಷ 3 ವರ್ಷಗಟ್ಟಲೆ ಮನೆ ಕಟ್ತೇವೆ. ಇವ್ರು ಆದ್ರೆ 6 ತಿಂಗಳು 1 ವರ್ಷನ್ಯಾಗ ಅರಮನೆ ಅಂತ ಮನೆಗಳು ಕಟ್ಟಿಬಿಡ್ತಾರೆ ಇವು. ನೋಡಿ ಸ್ನೇಹಿತರೆ, ಇಲ್ಲಿ ಈಗ ಇರಾನ್ಗೆ ಹೋಗ್ಬೇಕಂದ್ರೆ, ಇರಾನ್ ಬಾರ್ಡರ್ ಈಗ ಇರಾನಿಗೆ ನಾವು ಹೋಗ್ಬೇಕಂದ್ರೆ 80 ಕಿಲೋಮೀಟರ್ ಹೋದ್ರೆ ಇರಾನ್ ಸಿಗ್ತದೆ ನೋಡಿ ಸ್ನೇಹಿತರೆ. ಬರೀ 80 ಕಿಲೋಮೀಟರ್ ಹೋದ್ರೆ ಇರಾನ್. ಇದು ಫುಲ್ ಬಾರ್ಡರ್ ಇದು ಲಾಸ್ಟ್ಗೆ. ಇದು ಈಗ ಮುತ್ಲಾ ಅನ್ನೋ ಊರು ಏನೈತಲ್ಲ, ಅದು ಲಾಸ್ಟ್ ಬಾರ್ಡರ್ ಊರು. ಅದರಿಂದ ಒಂದು 10 ಕಿಲೋಮೀಟರ್ ಮುಂದೆ ಹೋದ್ರೆ ಆಯ್ತು ಸ್ನೇಹಿತರೆ, ಬಾರ್ಡರ್ ಸಿಗ್ತದೆ. ಕುವೈತ್ ಆ್ಯಂಡ್ ಇರಾನ್ ಬಾರ್ಡರ್ ಸಿಗ್ತೈತಿ. ಈ ಕಡೆ ರೋಡ್ ಎಲ್ಲ ಮಸ್ತ್ ಇರ್ತಾವೆ ಸ್ನೇಹಿತರೆ, ಟೆನ್ಷನ್ ಇಲ್ಲ. ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರೋದು. ನೋಡ್ರಿ ಬಂತ ಮುತ್ಲಾ ಏರಿಯಾ, ಹೊಸ ಏರಿಯಾ. ಇಲ್ಲಿ ನೋಡಿ ಎಲ್ಲ ಗಾಡಿ, ಕೆಲಸದ ಗಾಡಿಗಳು ಅದಾವೆ ಇಲ್ಲಿ ಆಲ್ಮೋಸ್ಟ್ ಆಲ್. ಇಲ್ಲಿ ಯಾವುದು ಇನ್ನೂ ಸಂತೆ ಮಾರ್ಕೆಟ್, ದೊಡ್ಡ ಅಂಗಡಿ, ಆಮೇಲೆ ಮಾಲ್ಗಳು ಯಾವುವು ಆಗಿಲ್ಲ ಸ್ನೇಹಿತರೆ ಇನ್ನೂ ಮಟ್ಟ ಇಲ್ಲಿ. ನೋಡಿ ಎಲ್ಲ ಕೆಲಸ ಇನ್ನೂ ಪೇಂಟಿಂಗ್ ನಡೆಯಕತ್ತಾವೆ, ಆಮೇಲೆ ಕೆಲಸ ನಡೆಯಕತ್ತಾವೆ ಮನೆಗಳು. ನೋಡಿ ಸ್ನೇಹಿತರೆ ಕಾಣಿಸ್ತಾವೆ. ಇದು ಬಂದ್ಬಿಟ್ಟು ಹೊಸದಾಗಿ ಎಲ್ಲ ಏರಿಯಾ ಆಗ್ತಾ ಇರೋದೆಲ್ಲ ಹೊಸದಾಗಿ ಆಗ್ತಾಯಿತ್ತು. ಇಲ್ಲಿ ನೀರಿನ ವ್ಯವಸ್ಥೆ ಇನ್ನೂ ಆಗಲಿಲ್ಲ. ಇನ್ನೂ ನೀರಿನ ವ್ಯವಸ್ಥೆ ಆಗಲಿಲ್ಲ ಸ್ನೇಹಿತರೆ. ನೋಡ್ರಿ ಈ ಕಡೆನೂ ಆಗ್ತಾಯಿತ್ತು. ಎಲ್ಲ ಹೊಸ ಏರಿಯಾ ಸ್ನೇಹಿತರೆ. ಇಲ್ಲಿ
ಇನ್ನೂ ಅಷ್ಟು ಈ ಮನೆ ಇದಾವಲ್ಲ ಎಲ್ಲ ಮನೆಯಲ್ಲಿ ಕೆಲಸ ಇದು ಇನ್ನೂ ವಾಸ ಮಾಡ್ತಾಯಿಲ್ಲ ಜನ. ಬಟ್ ಬರ್ತಾರೆ ಇಲ್ಲಿ ಇನ್ನೂ ಒಂದು 6 ತಿಂಗಳು ಅಂತಂದ್ರೆ ಎಲ್ಲ ರೆಡಿ ಆಗ್ತೈತಿ. ಆಮೇಲೆ ಇಲ್ಲಿ ಎಲ್ಲ ಅಂಗಡಿ ಎಲ್ಲ ಸಿಟಿ ಆಗ್ತೈತಿ. ಆಮೇಲೆ ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಹೊಸ ಮನೆಗಳು ಆಗತ್ತಾವ ನೋಡ್ರಿ. ಎಲ್ಲ ಪೇಂಟಿಂಗ್ ಕೆಲಸ ನಡೆದಾವ. ಈ ಕಡೆ ನೋಡ್ರಿ, ಈ ಕಡೆ ಅಂದ್ರೆ ಫುಲ್ ಎಲ್ಲ ಹೊಸ ಮನೆಗಳು ಆಗತ್ತಾವ. ಒಂದೊಂದು ಮನೆ ಕಂಪ್ಲೀಟ್ ಆಗ್ಯಾವ ಸ್ನೇಹಿತರೆ. ನೋಡ್ರಿ, ಇಲ್ಲಿ ನೀರಿನ ಟ್ಯಾಂಕ್ ನೀರಿಲ್ಲಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ, ಅದಕ್ಕೆ ನೀರಿನ ಟಾಕಿಗಳು ಇವು ನೋಡ್ರಿ ಹಿಂಗಿಲ್ಲ. ನೋಡಿರಿ ಮನೆ ಕೆಲಸ ಎಲ್ಲ ಆಗತ್ತಾವ. ಇಲ್ಲಿ ಸೈಡ್ ಎಲ್ಲ ಕಸ ಎಲ್ಲ ಐತಿ. ಇಲ್ಲಿ ಇನ್ನೂ ಪೂರ್ತಿ ಕ್ಲೀನ್ ಆಗಲಿಲ್ಲ ನೋಡಿ ಸ್ನೇಹಿತರೆ. ಈ ಥರ ಬಿಲ್ಡಿಂಗ್ ಕೆಲಸ ನಡೀತಾವೆ ಇಲ್ಲಿ. ಇಲ್ಲಿ ಹೆಚ್ಚಾಗಿ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಕೆಲಸಗಾರರು. ಇದ ಮನೆ ಕಸ್ಟಮರ್ ಮನೆ ಬಂದುಬಿಟ್ಟು ವಿಲಾ 74 ಅಂತಂದು ನೋಡೋಣ್ರಿ. ಕಸ್ಟಮರ್ಗೆ ಕಾಲ್ ಮಾಡೋಣ ಬರ್ರಿ ಸ್ನೇಹಿತರೆ. ಇದು ಕ್ಯಾಶ್ ಆರ್ಡರ್ ಐತಿ ನೋಡಿರಿ ಸ್ನೇಹಿತರೆ. ಇಲ್ಲಿ ಕ್ಯಾಶ್ ಆರ್ಡರ್ದು ಈ ಥರ ಬರ್ತೈತಿ. 3 KD 200 ಪ್ಲಸ್ ಐತಿ ಕ್ಯಾಶ್ ಆರ್ಡರ್. ಕಸ್ಟಮರ್ಗೆ ಕಾಲ್ ಮಾಡೋಣ. ಇಲ್ಲಿ ಕೆಲಸ ಮಾಡತ್ತಾರೆ ನೋಡಿ ಸ್ನೇಹಿತರೆ ಕೆಲಸಗಾರ. ಇಲ್ಲಿ ಕೆಲಸ ಸ್ಟಾರ್ಟ್ ಐತಿ ಮನೆದು ನೋಡಿ ಕಾಣಿಸ್ತಾರೆ. ಹಲೋ ಸರ್, ಸಲಾಮ್ ಅಲೈಕುಮ್ सर. तलाबात मौजूद बरा आउटसाइड सर. 3 KD 200 pills तलाता दिनार नितिन सर. हाउस नंबर 74. यस सर, आई एम आउटसाइड. ओके ಕಸ್ಟಮರ್ ಬರ್ತಾರೆ ಅಂತ ಹೇಳಿ ಸ್ನೇಹಿತರೆ. ಅಷ್ಟಮಟ ಬರ್ರಿ ಸ್ನೇಹಿತರೆ, ಹೋಗಿ ಕಸ್ಟಮರಿಗೆ ಆರ್ಡರ್ ಕೊಡೋಣ. ನೋಡಿರಿ ಯಾವ ಥರ ಆರ್ಡರ್ ಕೊಡೋದು ಅಂತಂದು ಇಲ್ಲೇ ಬರ್ತಾನೆ ಅಂತ ಹೇಳ್ಯಾರ ಅವ್ರು. ವೆಯ್ಟ್ ಮಾಡಾಕತ್ತೇನೆ ಸ್ನೇಹಿತರೆ, ಇನ್ನೂ ಬರತ್ತಿಲ್ಲ. ಅಂದ್ರೆ ಮಲ್ಕೊಂಡಿರ್ತಾರೆ ಅವರು ಈ ಟೈಮ್ ಒಳಗೆ. ಈಗ ಅವ್ರು ಎದ್ದು ಬರ್ಬೇಕಂತಂದ್ರೆ ಸ್ವಲ್ಪ ಟೈಮ್ ಹಿಡಿದೈತಿ. ನಾನು ವೆಯ್ಟ್ ಮಾಡೋಣ ಸ್ವಲ್ಪ, ಒಂದೇ 2-3 ನಿಮಿಷ ಅಷ್ಟರೊಳಗೆ ಬರ್ತಾರೆ ಅವರು. ನೋಡಿರಿ, ಇಲ್ಲಿ ಒಂದು ಗಿಡ ಐತಿ, ಒಣಗಿಬಿಟ್ಟೈತೆ ಅದೆಲ್ಲ. ಇನ್ನೂ ಬರೋಲ್ಲ ಲೋ ಮಾರ ಅವರು. ಒಬ್ಬೊಬ್ರು ಬೇಗ ಬರ್ತಾರ, ಒಬ್ಬೊಬ್ರು ಲೇಟ್ ಮಾಡ್ತಾರ. ಅವ್ರಿಗೆ ಹೊಟ್ಟೆ ಹಸು ಇಲ್ಲ ಕಾಣಿಸ್ತೈತಿ. ಹೊಟ್ಟೆ ಹಸು ಆಗಿದ್ರೆ ಬೇಗ ಬರ್ತಿದ್ರು ಅವರು. ಒಬ್ರೊಬ್ರು ಮುಂಚೆಯಿಂದ ಕಾಲ್ ಮಾಡ್ತಾ ಇರ್ತಾರೆ, ಇನ್ನೂ ಎಲ್ಲಿದ್ದೀರಿ ಅಂತಂದು. 5 ನಿಮಿಷ ಬಿಡಲ್ಲ ನಮ್ಗೆ. ಬಂದ್ರೆ ಅನಿಸ್ತೈತಿ. ಬರೀ ಹೋಗಿ ಕೊಡೋಣ. ಆರ್ಡರ್ ಏನೋ ಕೊಟ್ಟೆ, ಬಟ್ ದುಡ್ಡು ಇಸ್ಕೊಂಡೆ. ಬಟ್ ಇನ್ನೂ 200 ಪಿಲ್ಸ್ ಅವ್ರ ಕಡೆ ಚಿಲ್ಲರ ಇಲ್ಲ ಆಗಿತ್ತು. ಹಿಂಗೆ 3 KD ಕೊಟ್ರೆ ಆಮೇಲೆ ಕಾರ್ ಒಳಗಿಂದ ತೆಗೆದು ಕೊಡಾಕತ್ತಾರ ಅವರು 200 ಪಿಲ್ಸ್ ಚೇಂಜ್ ಕೊಟ್ರೆ. ಬರಲಿ ಇವಾಗ ನೋಡಿ ಸ್ನೇಹಿತರೆ, 3 KD 200 ಪಿಲ್ಸ್ ಇತ್ತು ನೋಡಿರಿ. 3 KD 200 ಪಿಲ್ಸ್ ಇಸ್ಕೊಂಬಂದೆ. ಇದು 2 ಕಾಯಿನ್ಸ್ 200 ಪಿಲ್ಸ್. ಬರ್ರಿ ಹೋಗೋಣ್ರಿ ಇವಾಗ. ಇಲ್ಲಿ ಭಾಳ ಬೇಗ ಮನೆ ಕೆಲಸ ಆಗ್ತಾವ ಸ್ನೇಹಿತರೆ. ಯಾಕಂತಂದ್ರೆ ಲೈಟ್ ವೆಯ್ಟ್ ಅವು ಬ್ಲಾಕ್ ಬರ್ತಾವಲ್ಲ, ಆ ಬ್ಲಾಕಿಂದ ಎಲ್ಲ ಮನೆ ಇವು ವೆಯ್ಟ್ ಜಾಸ್ತಿ ಹಾಕಲ್ಲ ಇವು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಲಾರಿ ಹೋಗ್ತಾ ಐತಿ. ಇದು ಬಂದ್ಬಿಟ್ಟು ಎಲ್ಲ ಮೆಟಲ್ಸ್ ತೊಗೊಂಡು ಹೋಗ್ತಾ ಐತಿ, ಸೆಂಟ್ರಿಂಗ್ ಮೆಟಲ್ಸ್ ನೋಡಿ ಸ್ನೇಹಿತರೆ. ಈ ಕಡೆ ಇಲ್ಲಿ ನೋಡ್ರಿ, ಮನೆಗೆ ಇವ್ರಿಗೆ ಕೆಲಸಗಾರರಿಗೆ ಈ ಥರ ಸೆಟ್ಗಳು ಹೊಡ್ಕೊಂಡು ಇರ್ತಾರೆ ಅವ್ರು ಕೆಲಸ ಮಾಡೋರು. ಮತ್ತು ಕೆಲಸ ಮಾಡೋ ಮನೆ ಒಳಗೆ ಒಂದೊಂದು ರೂಮ್ಗಳು ಅಷ್ಟೇ ಸಣ್ಣದಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇರ್ತಾರೆ ಅವ್ರು ಅಷ್ಟೇ. ನೋಡಿ ಸ್ನೇಹಿತರೆ, ಎಲ್ಲ ಕೆಲಸಗಾರ ಗಾಡಿಗಳು ಇಲ್ಲಿ ಬರೋದು ನೋಡಿ. ಇದ್ರೊಳಗೆ ಸಿಮೆಂಟ್ ಹೋಗ್ತಾ ಇತ್ತು ನೋಡಿರಿ, ಈ ಗಾಡಿ ಒಳಗೆ ಸಿಮೆಂಟ್. ಎಲ್ಲ ಓಪನ್ ಏರಿಯಾ, ಫುಲ್ಲು ಓಪನ್ ನೋಡಿ ಸ್ನೇಹಿತರೆ. ಸೂರ್ಯ ನೋಡ್ರಿ, ಇಲ್ಲಿ 5:35 ಆಗೈತಿ ಟೈಮ್. ಇಷ್ಟು ಸೂರ್ಯ ಬಂದಾನ. ಭಾಳ ಬೇಗ ಅಂದ್ರೆ ಭಾಳ ಬೇಗ ಬೆಳಕಾಗ್ತದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಕುವೈತ್ ಮತ್ತು ಇರಾನ್ ಬಾರ್ಡರ್ ಸೆಂಟ್ರ್ ಒಂದು ಏರಿಯಾ ಕೆಲಸ ಸ್ಟಾರ್ಟ್ ಆಗೈತಿ. ಬಟ್ ಅದು ಇವಾಗ ನ್ಯೂ ಏರಿಯಾ ಆಗೈತಿ. ಈಗ ಅದ್ರ ಹೆಸರು ಬಂದ್ಬಿಟ್ಟು ಮುತ್ಲಾ ಅಂತ ಹೇಳ್ಕೊಂಡು ಈ ಥರ ಐತೆ. ಹಿಂಗೆ ಹೊಸ್ದಾಗೆಲ್ಲ ನೋಡಿದ್ರಲ್ಲ ನೀವು, ಎಲ್ಲ ತೋರಿಸ್ದೆ ನಾನು. ಆ ಥರ ಕೆಲಸ ಸ್ಟಾರ್ಟ್ ಆಗ್ಯಾವಲ್ಲಿ. ಮತ್ತು ಸ್ನೇಹಿತರೆ, ಇವಾಗ ಟೈಮ್ ಬಂದು 5 ಗಂಟೆ 5:30 ಆಗೈತಿ. 5:35 ಆಗೈತಿ. ಇಷ್ಟು ಬೆಳಕಾಗೈತಿ, ಫುಲ್ ಬೆಳಕಾಗಿಬಿಡ್ತೈತಿ. 4 ಗಂಟೆಗೆ ಬೆಳಕಾಗೈತಿ, 5 ಗಂಟೆಗೆ ಸೂರ್ಯ ಬರ್ತಾನೆ. ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ, ಇವಾಗ ಇನ್ನೂ ಪೂರ್ತಿ ಅಂದ್ರೆ ಪೂರ್ತಿ ಎಲ್ಲ ಮನೆ ಒಳಗೂ
ಜನ ವಾಸ ಮಾಡ್ತಾ ಇಲ್ಲ, ಇನ್ನೂ ಕೆಲಸ ಭಾಳ ಅದಾವು. ಇಲ್ಲಿ ಗೌಂಡಿ ಕೆಲಸ ಮಾಡೋರು ಸಿಕ್ಕಾಬಿಟ್ಟು ಜನ ಬರೋರು. ಮಸ್ತ್ರಿ ಅವ್ರು ಬರ್ತಾರೆ, ಆಮೇಲೆ ಸುಧಾನಿ ಅಂತ ಬರ್ತಾರೆ ಸ್ನೇಹಿತರೆ, ಅವರೇ ಬರೋದು ನಿಮ್ಮ ಗೌಂಡಿ ಕೆಲಸಕ್ಕೆ. ನಮ್ಮ ಇಂಡಿಯನ್ಸ್ ಎಲ್ಲ ಗೌಂಡಿ ಕೆಲಸಕ್ಕಿಲ್ಲ, ಬಟ್ ಇದ್ದಾರೆ ಮಹಾರಾಷ್ಟ್ರ ಅವರು ಗೌಂಡಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಒಬ್ಬರು ಇಬ್ಬರು ಸಿಕ್ಕಿದ್ರು ನಂಗೆ ಗೌಂಡಿ ಕೆಲಸ ಮಾಡೋರು. ಮೊದಲು ಬಿಸಿಲೆಲ್ಲ ಮುಖಕ್ಕೆ ಹೊಡೆಯಾಗತ್ತೆ. ನಮ್ಮ ಮಕ್ಕ ಎಲ್ಲ ನೈಟೆಲ್ಲ ಡ್ಯೂಟಿ ಮಾಡ್ಕೊಂಡು ನಿನ್ನೆ ಎಷ್ಟು ಸಂಜೆ 6 ಗಂಟೆಗೆ 6:15ಕ್ಕೆ ಬಂದಿದ್ದೆ ನಾನು. 6:15ರಿಂದ ಇನ್ನೂ ಡ್ಯೂಟಿ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಿನ್ನೆ 20 ಆರ್ಡರ್ ಹೊಡೆದೆ ಸ್ನೇಹಿತರೆ. 12ರಿಂದ 12 ಗಂಟೆ ಮಟ್ಟ ಇರ್ತೈತೆ ನಂದು ಆರ್ಡರ್ದು. ನಿನ್ನೆ ಬಂದುಬಿಟ್ಟು 20 ಆರ್ಡರ್ ಹೊಡೆದೆ. ಇವಾಗ 12 ಗಂಟೆಯಿಂದ ಇಷ್ಟೊತ್ತು ಮಟ್ಟ 8 ಆರ್ಡರ್ ಕಂಪ್ಲೀಟ್ ಆಯಿತು. 8 ಆರ್ಡರ್ ಆಯ್ತು ಸ್ನೇಹಿತರೆ. ಇವಾಗ ನೋಡಿದ್ರಲ್ಲ ಸ್ನೇಹಿತರೆ, ಹೊಸ ಏರಿಯಾ ಯಾವ ಥರ ಆಯ್ತು ಅಂತಂದು. ಕೊಯ್ತಲ್ಲಿ ಹೊಸ ಏರಿಯಾ ಯಾವ ಥರ ಆಗ್ತಾಯಿದೆ, ಯಾವ ಥರ ರೋಡ್ ಎಲ್ಲ ಯಾವ ಥರ ಇದಾವೆ ಇಲ್ಲಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಲೈಕ್ ಅನಿಸಿದ್ರೆ, ನಿಮ್ಗೆ ಚಲೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಮೇಲೆ ಕಮೆಂಟ್ ಮಾಡಿ ಏನರ ಒಂದು. ಮತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ.